ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಮಕರ ರಾಶಿಯವರ ಜನವರಿಯಲ್ಲಿ ಬರುವಂಥ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ಕೊನೆಯವರೆಗೂ ಈ ವಿಡಿಯೋ ಹಾಗೆ ನೋಡಿ. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದಿಂದ ಆಗುವಂಥ ಲಾಭ ನಷ್ಟಗಳು ಯಾವುದ್ಯಾವುದು ಅಂತ ನೋಡೋಣ ಬನ್ನಿ. ಶನಿ ನಿಮ್ಮ ರಾಶಿಯಲ್ಲಿ 3ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಇದು ಅತ್ಯಂತ ಶುಭ ಸ್ಥಾನ ಎಂದು ಕರೆಯುತ್ತಾರೆ. ನಿಮ್ಮ ಆತ್ಮ ವಿಶ್ವಾಸ ಧೈರ್ಯವನ್ನು ಎಚ್ಚರಿಸುವಂಥದ್ದು. ಇನ್ನು ಗುರು ಗ್ರಹದ ಬಗ್ಗೆ ಹೇಳೋದಾದ್ರೆ ಅದು 6ನೇ ಮನೆಯಲ್ಲಿ ಇರುವುದರಿಂದ ಇದು ಶತ್ರುಗಳ ಮೇಲೆ ನಿಮಗೆ ಜಯ ನೀಡಿದರೂ ಸಹ ಅನಗತ್ಯ ಸಾಲಗಳ ಬಗ್ಗೆ ಎಚ್ಚರಿಸುವಂಥದ್ದು. ಸೂರ್ಯಗ್ರಹವು ಜನವರಿ 14ನೇ ತಾರೀಕಿನ ತನಕ 12ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರೋದ್ರಿಂದ ಜನವರಿ 14 ಕಳೆದ ನಂತರ 1ನೇ ಮನೆಗೆ ಪಾದಾರ್ಪಣೆ ಮಾಡುವಂಥದ್ದು. ಇದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಹೊಳಪು ಸಿಗುವಂಥ ಸಾಧ್ಯತೆಗಳ ಲಕ್ಷಣಗಳು ಬಹಳ ಇವೆ. ಇನ್ನು ರಾಹು ಕೇತುವಿನ ವಿಚಾರದ ಬಗ್ಗೆ ನಾವು ಹೇಳೋದಾದ್ರೆ, ಇನ್ನು ರಾಹು 2ನೇ ಮನೆಯಲ್ಲಿ ಇದ್ದು ಕೇತು 8ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಾತಿನಲ್ಲಿ ಹಿಡಿತ ಆದಷ್ಟು ಇರಬೇಕು. ಇನ್ನು ವೃತ್ತಿ ಮತ್ತು ವ್ಯವಹಾರದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂದ್ರೆ, ಉದ್ಯೋಗಿಗಳಿಗೆ ಆಫೀಸಿನಲ್ಲಿ ನಿಮಗೆ ಸವಾಲು ಅತಿ ಹೆಚ್ಚಾದರೂ ಸಹ ನಿಮ್ಮ ಯಶಸ್ಸಿನ ಕಡೆ ನಿಮ್ಮ ಗಮನ ಇರುವಂಥದ್ದು. ಈ ಸಂಕ್ರಾಂತಿ ಕಳೆದ ನಂತರ ನಿಮಗೆ ಅತಿ ಹೆಚ್ಚು ಒಂದು ಬೇರೆ ಕೆಲಸಕ್ಕೆ ಆಫರ್ಗಳು ಬರುವಂಥದ್ದು. ಸರ್ಕಾರಿ ಕೆಲಸಗಳಲ್ಲಿ ಇರುವವರಿಗೆ ಹೆಚ್ಚಿನ ಲಾಭದಾಯಕವಾಗಿ ಸಿಗುವಂಥದ್ದು. ಇನ್ನು ವ್ಯವಹಾರದ ಬಗ್ಗೆ ನಾವು ನೋಡೋದಾದ್ರೆ, ಹಳೆಯ ಹೂಡಿಕೆಗಳಿಂದ ಇವಾಗ ನಿಮಗೆ ಲಾಭದಾಯಕವಾಗಿ ಸೇರುವಂಥದ್ದು. ವಿದೇಶಿ ಸಂಪರ್ಕಗಳಿಂದ ವ್ಯಾಪಾರ ವೃದ್ಧಿ ಆಗುವಂಥದ್ದು. ಪಾರ್ಟ್ನರ್ಶಿಪ್ ಕೆಲಸ ಕಾರ್ಯಗಳು ನೀವು ಮುನ್ನಡೆಸೋಕ್ಕಿಂತ ಮುಂಚಿತವಾಗಿ, ಒಪ್ಪಂದದ ಸೈನ್ಗಳು ಹಾಕೋಕ್ಕಿಂತ ಮುಂಚಿತವಾಗಿ ನೀವು ಯೋಚನೆ ಮಾಡಬೇಕಾಗುತ್ತದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ರಾಹುವಿನ ಒಂದು ಗ್ರಹದಿಂದ ಅನಗತ್ಯ ಖರ್ಚುಗಳು ಆಗುವಂಥ ಸಾಧ್ಯತೆಗಳು ಬಹಳ ಇರುವಂಥದ್ದು. ಇನ್ನು ಶೇರ್ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದಾಯ್ತು ಅಂದ್ರೆ, ಆದಷ್ಟು ಲಾಂಗ್ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಸ್ವಲ್ಪ ಆದಷ್ಟು ನೀವು ಯೋಚನೆ ಮಾಡಬೇಕಾಗುತ್ತದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ಸಣ್ಣ ಪುಟ್ಟ ಸಂಭ್ರಮಗಳಿಂದ ಕೊನೆ ತನಕ ಸಂತೋಷವು ಕೂಡ ಬರುವಂಥದ್ದು. ಮತ್ತು ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಮೊದಲ ಬಾಂಧವ್ಯ ಇರುವಂಥದ್ದು. ಸಂಗಾತಿಯು ನಿಮ್ಮ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತಿರುತ್ತಾಳೆ. ಇನ್ನು ಪ್ರೇಮಿಗಳ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಹಳೆಯ ವಿಚಾರಗಳಿಂದ ಕೆಲವೊಂದಿಷ್ಟು ಗೊಂದಲಗಳು ಮೂಡಿ ಬರುವಂಥದ್ದು. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಹಿಂದೆಲ್ಲ ನೀವು ಏನು ಆರೋಗ್ಯದಲ್ಲಿ ಸಿಗಲಿಕ್ಕೆ ಹಾಕಿಕೊಂಡಿದ್ದೀರಿ, ಇವಾಗ ನಿಮಗೆ ಸುಧಾರಣೆ ಕಾಣುವಂಥದ್ದು. ಆದರೂ ಕೂಡ ಸೂರ್ಯನ ಸಂಚಾರದಿಂದ ಸಣ್ಣ ಪುಟ್ಟ ತಲೆನೋವು ಸಮಸ್ಯೆಗಳು ಬರುವಂಥದ್ದು. ಹೆಚ್ಚಾಗಿ ನೀರು ಕುಡಿಯಿರಿ ಮತ್ತು ಕಣ್ಣುಗಳಿಗೆ ಆದಷ್ಟು ವಿಶ್ರಾಂತಿ ಕೊಡಿ. ಈ ಒಂದು ರಾಶಿಯವರಿಗೆ ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಪ್ರತಿದಿನ ಓಂ ಶಿವಾಯ ನಮಃ ಎಂದು ಮಂತ್ರವನ್ನು ಪಠನೆ ಮಾಡಬೇಕು. ಸಂಕ್ರಾಂತಿಯ ದಿನದಂದು ಎಳ್ಳು ಬೆಲ್ಲ ಹಾಗೂ ಕಪ್ಪು ಬಟ್ಟೆಯನ್ನು ದಾನ ಮಾಡಬೇಕು. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ 841. ಇದಾಗಿತ್ತು 2026ರ ಮಕರ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರೋ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.